ZEBRONICS ಐಕಾನಿಕ್ AMOLED ಸ್ಮಾರ್ಟ್ ವಾಚ್ ಹೆಸರು ದೊಡ್ಡದಾಗಿದೆ. ಸೊ ಈ ವಾಚ್ನ ನಾನು ಹತ್ತಿರ ಒಂದು 20 ಡೇಸಿಂದ ಆದರೆ ಯೂಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಾನು ಕಂಪ್ಲೀಟ್ ರಿವ್ಯೂ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ಒಂದ್ಸತಿ ಈ ವಾಚಿಂದು ಅನ್ಬಾಕ್ಸಿಂಗ್ ಆದರೆ ನೋಡ್ಕೊಂಡು ಬಾಕ್ಸ್ ಅಂದರೆ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಾಕ್ಸ್ ಒಳಗೆ ಇನ್ನೊಂದು ಅದರ ಬಾಕ್ಸ್ ಇದೆ. ಆ ಬಾಕ್ಸ್ನ ಒಂಥರ ಬುಕ್ ಓಪನ್ ಮಾಡ್ತೀವಲ್ಲ ಆ ರೀತಿ ಇದ್ದರೆ ಓಪನ್ ಮಾಡಬೇಕು. ಬಾಕ್ಸ್ ಒಳಗೆ ನಿಮಗೆ ಒಂದು ಯೂಸರ್ ಮ್ಯಾನ್ಯಲ್ ಕಾರ್ಡ್ ಅದರಿದೆ. ಸೊ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಮ್ಯಾನ್ಯಲ್ ಆದರೆ ಡೌನ್ಲೋಡ್ ಮಾಡ್ಕೋಬೋದು. ಅದ್ರ ಜೊತೆ ಒಂದು ವಾಚ್ ಸ್ಟ್ರ್ಯಾಪ್ ಅದರ ಇದೆ, ಚಾರ್ಜಿಂಗ್ ಕೇಬಲ್ ಇದೆ, 4 ಪಿನ್ ಕೇಬಲ್ಲು. ನೆಕ್ಸ್ಟ್ ಡೈರೆಕ್ಟಾಗಿ ವಾಚ್ ಡಯಲ್ ಆದರೆ ನೀವು ನೋಡ್ಬೋದು. ಓಕೆ, ಇವಾಗ ವಾಚ್ ಸ್ಪೆಸಿಫಿಕೇಷನ್ಸ್ ಆದರೆ ಇದನ್ನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ ಆದರೆ ಇದೆ. ಸೊ ಅದ್ರ ಬಗ್ಗೆ ಆದರೆ ಮಾತಾಡ್ಕೊಳ್ಳೋಣ. ಸೊ ವಾಚ್ ನಿಮಗೆ ಡೈರೆಕ್ಟಾಗಿ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಡಿಸ್ಪ್ಲೇಲಿ ವಾಚ್ ಫೇಸಸ್ನ ಏನು ಕಾಣ್ತಾ ಇದ್ದೀರಾ ಅದನ್ನ ಚೇಂಜ್ ಮಾಡಬೇಕು ಅಂತಂದರೆ ನೀವು ಎರಡು ರೀತಿಯಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಬೋದು. ನೀವು ಡಿಸ್ಪ್ಲೇ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಐದರ್ ಲೆಫ್ಟ್ ಟು ರೈಟ್ ಅಥವಾ ರೈಟ್ ಟು ಲೆಫ್ಟ್ ಸ್ವೈಪ್ ಮಾಡಿದ್ರೆ ನೀವು ವಾಚ್ ಫೇಸಸ್ನ ಆದರೆ ಚೇಂಜ್ ಮಾಡ್ಕೋಬೋದು. ಅದು ಬಿಟ್ಟು ಬೇರೆ ಸಹ ಚೇಂಜ್ ಮಾಡೋಂತಂದರೆ ಕ್ಲೋನ್ ಏನು ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ತಿರುಗಿಸೋ ಮುಖಾಂತರ ಕೂಡ ನೀವು ವಾಚ್ ಫೇಸಸ್ನ ಕೂಡ ಚೇಂಜ್ ಮಾಡ್ಕೋಬೋದು. ವಾಚ್ನ ಕೆಳಗಿಂದ ಮೇಲಕ್ಕೆ ಸ್ವೈಪ್ ಮಾಡಿದ್ರೆ ನಿಮಗೆ ರೀಸೆಂಟಾಗಿ ನೋಟಿಫಿಕೇಷನ್ಸ್ ಏನೇನು ಬಂದಿದೆ ಅದನ್ನಾದರೆ ನೀವು ನೋಡ್ಬೋದು. ರಿಪ್ಲೈ ಕೊಡೋಕ್ಕಾದ್ರೆ ಇರಲ್ಲ, ಜಸ್ಟ್ ಆದರೆ ವ್ಯೂ ಮಾಡ್ಬೋದು. ಅದನ್ನು ನೀವು ಅಪ್ಲಿಕೇಶನಲ್ಲಾದರೆ ಅನೇಬಲ್ ಮಾಡ್ಕೋಬೇಕಾಗುತ್ತೆ. ವಾಚ್ನ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ನಿಮಗೆ ಪೆಡೋಮೀಟರು, ಆರ್ಟ್ ರೇಟು, ಕಾಲಿಂಗ್ ಫೀಚರ್ಸ್ ಮತ್ತು ಕ್ಯಾಲ್ಕುಲೇಟರ್ ಮತ್ತು ಕೆಲವೊಂದಿಷ್ಟು ಸ್ಪೋರ್ಟ್ಸ್ ಮೋಡ್ಸ್ಗಳಿಗೆ ಡೈರೆಕ್ಟಾಗಿ ಬೇಗ ಆಕ್ಸೆಸ್ ಮಾಡೋದಕ್ಕೆ ಕ್ವಿಕ್ ಆಕ್ಸೆಸ್ ಆದರೆ ನೀವು ಯೂಸ್ ಮಾಡ್ಕೋಬೋದು. ವಾಚ್ನ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಪೆಡೋಮೀಟರ್ ಸಿಗುತ್ತೆ. ಸೊ ನೀವು ಎಷ್ಟು ಹೆಜ್ಜೆ ಹಾಕಿದ್ದೀರಾ ಅಂತ ಆ ಪೆಡೋಮೀಟರಲ್ಲಿ ನೀವೇನಾದರೂ ಕೆಳಗಿಂದ ಮೇಲೆ ಅಂದರೆ ಬಾಟಮ್ ಟು ಅಪ್ ಸ್ವೈಪ್ ಮಾಡಿದ್ರೆ ಅಂತ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ನಡೆದಿದ್ದೀರಾ, ಮತ್ತು ಎಷ್ಟು ನಿಮಿಷ ನಡೆದಿದ್ದೀರಾ, ಎಷ್ಟು ಕ್ಯಾಲರೀಸ್ ಬರ್ನ್ ಆಗಿದೆ, ಮತ್ತು ಎಷ್ಟು ಕಿಲೋಮೀಟರ್ ನಡೆದಿದ್ದೀರಾ ಅಂತ ಕೆಲವೊಂದಿಷ್ಟು ಡೀಟೇಲ್ಸ್ ಆದರೆ ನೀವು ಅಪ್ಲಿಕೇಶನ್ ಕೂಡ ನೀವು ನೋಡ್ಕೋಬೋದು, ವಾಚಲ್ಲಿ ಕೂಡ ನೋಡ್ಕೋಬೋದು. ನೆಕ್ಸ್ಟ್ ಇನ್ನೊಂದ್ಸತಿ ಲೆಫ್ಟ್ ಆ್ಯಂಡ್ ರೈಟಿಗೆ ಸ್ವೈಪ್ ಮಾಡಿದೆ ಅಂತಂದರೆ ಸ್ಲೀಪ್ ಕೂಡ ಮಾನಿಟರ್ ಮಾಡ್ಬೋದು. ಸೊ ಅದ್ರ ಡೀಟೇಲ್ಸ್ ಕೂಡ ನೀವು ನೋಡಬೇಕು ಅಂತಂದರೆ ಬಾಟಮ್ ಟು ಅಪ್ ಆದರೆ ಸ್ವೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದ್ಸತಿ ಲೆಫ್ಟ್ ಆ್ಯಂಡ್ ರೈಟಿಗೆ ಹೋದ್ವಿ ಅಂತಂದರೆ ಆರ್ಟ್ ರೇಟ್ ಅಲ್ಲೇ ಚೆಕ್ ಮಾಡ್ಕೋಬೋದು. ಸೇಮ್ ಅದೇ ನೀವು ಬಾಟಮ್ ಟು ಅದೇ ಆರ್ಟ್ ರೇಟಲ್ಲಿ ನೀವು ಬಾಟಮ್ ಟು ಅಪ್ ಸ್ವೈಪ್ ಮಾಡಿದೆ ಅಂತಂದರೆ ಕೆಲವೊಂದಿಷ್ಟು ಡೀಟೇಲ್ಸ್ ಆದರೆ ಸಿಗುತ್ತೆ ಆರ್ಟ್ ರೇಟ್ ಬಗ್ಗೆ. ನೆಕ್ಸ್ಟ್ BP ಇದೆ, BP ಮಾನಿಟರಿಂಗ್ ಮಾಡ್ಬೋದು. ನೆಕ್ಸ್ಟ್ SpO2 ಇದೆ. ನೆಕ್ಸ್ಟ್ ಕಾಲಿಂಗ್ ಫೀಚರ್ ಇದೆ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಾಯ್ಸ್ ಅಸಿಸ್ಟೆಂಟ್ ಇದೆ, ನೀವು ಇದನ್ನು ವಾಯ್ಸ್ ಅಸಿಸ್ಟೆಂಟ್ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ವೆದರ್ ಇದೆ, ಇದು ಅಪ್ಲಿಕೇಶನ್ಗೆ ಕನೆಕ್ಟ್ ಆದಮೇಲೆ ನಿಮ್ಮ ಮೊಬೈಲ್ ಏನಿದೆ ವೆದರ್ ಡೀಟೇಲ್ಸು ಅದಾದರೆ ನೀವು ಇಲ್ಲಿ ನೋಡ್ಕೋಬೋದು. ಅದ್ರ ಮೇಲೆ ಇಲ್ಲಿ ಆ್ಯಡ್ ಮೆನ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದೆ ಅಂತಂದರೆ ಕೆಲವೊಂದಿಷ್ಟು ಆಪ್ಷನ್ಸ್ ಅಂತ ಇದೆ. ನೀವು ಇದನ್ನ ಯಾವ್ದು ಬೇಕಾದರೂ ಆಕ್ಸೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೌಂಟರ್ ಆಕ್ಸೆಸ್ ಮಾಡಬೇಕು ಅಂತ ಹೇಳಿ, ಸೊ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಕೌಂಟರ್ ಕ್ಲಿಕ್ ಮಾಡಿದ್ರೆ ಸೊ ಗಮನಿಸ್ಬೋದು ಆ ಮೆನ್ಯೂ ಆದರೆ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ನೀವು ಮೇಲಿಂದ ಕೆಳಗೆ ಸ್ವೈಪ್ ಮಾಡಿದೆ ಅಂತಂದರೆ ಸೇಮ್ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಆಕ್ಸೆಸ್ ಮಾಡ್ತಿದ್ದ ಕಂಟ್ರೋಲ್ ಸೆಂಟರ್ ಅಂತ ಹೇಳ್ತಾ ಇರ್ತೀವಿ. ಸೊ ಅದೇ ರೀತಿ ನೀವು ಈ ವಾಚಲ್ಲಿ ಕೂಡ ಕಾಣ್ಬೋದು. ಮೇಲಿಂದ ಕೆಳಗೆ ಒಂದ್ಸತಿ ಸ್ವೈಪ್ ಮಾಡಿದ್ರೆ ಅಂತ ಅಂದರೆ ನಿಮ್ಗೆ ಒಂದಿಷ್ಟು ಡೀಟೇಲ್ಸ್ ಆದರೆ ಇರುತ್ತೆ. ನಿಮ್ಮ ಮೊಬೈಲ್ ಏನಾದರೂ ವಾಚ್ ಕನೆಕ್ಟ್ ಆಗಿದೆಯಾ ಅಂತಂದರೆ ಬ್ಲೂಟೂತ್ ಮುಖಾಂತರ, ಸೊ ಇಲ್ಲಿ ಬ್ಲೂಟೂತ್ ಆದರೆ ಆನ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಮೋಡ್ ಚೇಂಜ್ ಮಾಡ್ಕೋಬೋದು, ವೈಬ್ರೇಟ್ ಮೋಡ್ ಅಥವಾ ಸೈಲೆಂಟ್ ಮೋಡ್ಗಾದರೆ ಹಾಕೋಬೋದು. ನೆಕ್ಸ್ಟ್ ಇಲ್ಲಿ ಬ್ರೈಟ್ನೆಸ್ ಆದರೆ ಅಡ್ಜಸ್ಟ್ ಮಾಡ್ಕೊಳಕ್ಕಾದ್ರೆ ಇದೆ. ನೆಕ್ಸ್ಟ್ ಅದ್ರ ಮೇಲೆ ಇಲ್ಲಿ ಟಾರ್ಚ್ ಆದರೆ ಇದೆ, ಟಾರ್ಚ್ ಲೈಟ್ ಥರ ನೀವು ಯೂಸ್ ಮಾಡ್ಬೋದು. ಜಸ್ಟ್ ಅದು ಬ್ರೈಟ್ನೆಸ್ ಆದರೆ ಇನ್ಕ್ರೀಸ್ ಮಾಡುತ್ತೆ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಥಿಯೇಟರ್ ಮೋಡ್ ಅಂತ ಇದೆ. ಸೊ ಇದ್ರ ಮೇಲೆ ನೀವೇನು ಕ್ಲಿಕ್ ಮಾಡಿದ್ರೆ ಅಂತ ಅಂದರೆ ಇವಾಗ ಥಿಯೇಟರಲ್ಲಿ ಫುಲ್ ಡಾರ್ಕ್ ಇರುತ್ತಲ್ಲ, ಸೊ ಅವಾಗ ನೀವು ವಾಚ್ ಆಪ್ರೇಟ್ ಮಾಡಬೇಕಾದ್ರೆ ಬೆಳಕು ಅಂದರೆ ಕಣ್ಣಿಗೆ ರಪ್ಪಂತ ಬೆಳಸ ಹತ್ರ ಇರುತ್ತೆ. ಸೊ ಅದನ್ನ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ಅದೇನಾದರೂ ಆನ್ ಮಾಡ್ಕೊಂಡ್ರೆ ಅಂತಂದರೆ ತುಂಬ ಕಮ್ಮಿ ಬ್ರೈಟ್ನೆಸ್ಗಾದರೆ ನಿಮ್ಮ ಡಿಸ್ಪ್ಲೇ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ವೆದರ್ ಕೂಡ ಇಲ್ಲೇ ಇದೆ. ನೀವು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಕನೆಕ್ಟ್ ಆಗಿದೆ ಅಂತಂದರೆ ವೆದರ್ ಡೀಟೇಲ್ಸ್ ಆದರೆ ನಿಮ್ಮ ಮೊಬೈಲಿಂದ ಫೆಚ್ಚಾಗಿ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಆದರೆ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೊಂದಿಷ್ಟು ಫೀಚರ್ಸ್ ಆದರೆ ನೀವು ಕಾಣ್ಬೋದು. ನೆಕ್ಸ್ಟ್ ನೀವು ಸೆಟ್ಟಿಂಗ್ಸ್ಗೆ ಏನಾದರೂ ಹೋದ್ರಿ ಅಂತ ಅಂದ್ಕೊಳ್ಳಿ. ಸೊ ಸೆಟ್ಟಿಂಗ್ಸಲ್ಲಿ ನಿಮಗೆ ಕೆಲವೊಂದಿಷ್ಟು ಫೀಚರ್ಸ್ ಆದರೆ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಅದರಲ್ಲಿ ಫಸ್ಟ್ ಆಪ್ಷನ್ ಬಂದು ಡಿಸ್ಪ್ಲೇ ಅಂತ ಇದೆ. ಸೊ ಡಿಸ್ಪ್ಲೇಗೆ ಹೋದರೆ ನೀವು ಆಟೋ ಸ್ಲೀಪ್ ಆದರೆ ಸೆಟ್ ಮಾಡ್ಕೋಬೋದು, ಎಷ್ಟು ಸೆಕೆಂಡ್ಸ್ಗೆ ನಿಮ್ಮ ವಾಚ್ ಆಫ್ ಆಗಬೇಕು ಅಂತ, ಸ್ಕ್ರೀನ್ ಆಫ್ ಆಗಬೇಕು ಅಂತ. ನೆಕ್ಸ್ಟ್ ಮೆನು ಸ್ಟೈಲ್ಸ್ ಇದೆ. ಮೆನು ಸ್ಟೈಲಲ್ಲಿ ನಿಮಗೆ ಎರಡಾದರೆ ಆಕ್ಸೆಸ್ ಮಾಡ್ಬೋದು. ಒಂದು ಅನಿಕುಂಬ್ ಅಂತ ಇದೆ, ನೆಕ್ಸ್ಟ್ ಲೀಸ್ಟ್ ವ್ಯೂ ಅಂತ ಇದೆ. ಅನಿಕುಂಬ್ ಅಂತ ಅಂದರೆ ಈ ಆ್ಯಪಲ್ ವಾಚಸಲ್ಲಿ ನೀವು ಕಾಣ್ತಿರಲ್ಲ ಮೆನು ಸ್ಟೈಲ್ಸ್ ಆ ರೀತಿ ಇರುತ್ತೆ. ಲಿಸ್ಟ್ ಅಂತಂದರೆ ಲಿಸ್ಟ್ ವ್ಯೂ ಆದರೆ ನೀವು ನೋಡ್ಕೋಬೋದು. ನೆಕ್ಸ್ಟ್ ಬ್ರೈಟ್ನೆಸ್ ಅಂತ ಅಡ್ಜಸ್ಟ್ ಮಾಡ್ಕೋಬೋದು. ಅದಾದಮೇಲೆ ಡಯಲ್ ಸ್ವಿಚಸ್ ಅಂತ ಇದೆ, ಅಂದರೆ ನೀವು ವಾಚ್ ಫೇಸಸ್ನ ಚೇಂಜ್ ಮಾಡ್ಕೊತೀರಲ್ಲ, ಸೊ ಅದನ್ನ ಸೆಟ್ಟಿಂಗ್ಸಲ್ಲಿ ಕೂಡ ಬಂದು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಅದನ್ನು ನೆಕ್ಸ್ಟ್ ಕಾಲ್ ಅಲರ್ಟ್ ಅಂತ ಇದೆ. ಸೊ ಅಲ್ಲಿಗೆ ಹೋದರೆ ಮೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೈಬ್ರೇಟ್ ಇರಬೇಕಾ ಅಥವಾ ರಿಂಗ್ ಆಗ್ತಾ ವೈಬ್ರೇಟ್ ಆಗಬೇಕಾ ವಾಚ್, ಇಲ್ಲಾಂದರೆ ಆಫ್ ಆಗಬೇಕಾ ಅಂತ ಅದನ್ನು ನೀವು ಸೆಟ್ ಮಾಡ್ಕೋಬೋದು. ಅದಾದಮೇಲೆ ಇಂಟೆನ್ಸಿಟಿ ಅಂತ ಇದೆ, ಅಂದರೆ ವೈಬ್ರೇಟ್ ಇಂಟೆನ್ಸಿಟಿ ಅಂದರೆ ವೈಬ್ರೇಷನ್ ನೀವು ಕೂಡ ಸೆಟ್ ಮಾಡ್ಕೋಬೋದು. ಅಂದರೆ ಜೋರಾಗಿ ವೈಬ್ರೇಟ್ ಆಗುತ್ತಲ್ಲ, ಮತ್ತು ಏನಂದರೆ ಸ್ವಲ್ಪ ಸಾಫ್ಟಾಗಿ ವೈಬ್ರೇಟ್ ಆಗುತ್ತೆ ನೀವು ಬೇಕಾದ್ರೆ ಸೆಟ್ ಮಾಡ್ಕೋಬೋದು. ಅದಾದ ನಂತರ ನಿಮಗೆ ಲೋ ಪವರ್ ಮೋಡ್ ಇದೆ. ಸೊ ಇದು ಯೂಸ್ ಮಾಡ್ಕೊಂಡು ನಿಮ್ಮ ವಾಚ್ ಬ್ಯಾಟ್ರಿನಾದರೆ ಕಮ್ಮಿ ಕನ್ಸ್ಯೂಮ್ ಮಾಡೋದಾದರೆ ಸೆಟ್ ಮಾಡ್ಕೋಬೋದು. ಅದ ನಂತರ ಥಿಯೇಟರ್ ಮೋಡ್ ಇದೆ. ಸೊ ನಾನು ಅವಾಗಲೇ ಏನಿದೆ ಕ್ವಿಕ್ ಆಕ್ಸೆಸಲ್ಲಿ, ಸೊ ಅಲ್ಲೇ ನಿಮ್ಗೆ ಅದನ್ನು ನೋಡೋಕ್ಕೆ ಆಗ್ತಿದೆ. ನೆಕ್ಸ್ಟ್ ಫೋನ್ ಕಾಲ್ ಅಂತ ಇದೆ. ಸೊ ಇದರಲ್ಲಿ ಒಂದು
ಒಳ್ಳೆ ಫೀಚರ್ ಏನಪ್ಪ ಅಂತಂದರೆ ಫೋನ್ ಕಾಲ್ಸ್ನ ಕೂಡ ನೀವು ಲಿಫ್ಟ್ ಮಾಡ್ಬೋದು ಮತ್ತು ಕಟ್ ಮಾಡ್ಬೋದು. ಸೊ ಅದು ಫೀಚರ್ಸ್ ನಾನು ತೋರಿಸಿ. ನೆಕ್ಸ್ಟ್ BT ರೀಸೆಟ್ ಅಂತ ಇದೆ. ಸೊ ನೀವು ಬ್ಲೂಟೂತ್ನಾದರೆ ರೀಸೆಟ್ ಮಾಡ್ಕೋಬೋದು. ಹಂಗೇನು ರೀಸೆಟ್ ಮಾಡ್ಕೊಂಡ್ರೆ ಮತ್ತೆ ಪುನಃ ಮೊಬೈಲಿಂದ ಪೇರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ವಾಯ್ಸ್ ಅಸಿಸ್ಟೆಂಟ್, ಸೊ ಅಲ್ಲೇ ನೋಡಿದ್ವಿ ನಾವು ಮೆನ್ಯೂಲಿ. ನೆಕ್ಸ್ಟು ಒಂದೆರಡು ಗೇಮ್ಸ್ ಆದರೆ ಇದೆ. ನೀವು ಫ್ರೀ ಟೈಮಲ್ಲಿ ಬೇಕಾದ್ರೆ ನೀವು ಗೇಮ್ಸ್ಗಳನ್ನ ಆಡ್ಕೋಬೋದು. ಅದೇನಷ್ಟೇ ಯೂಸ್ ಆಗಲ್ಲ, ಬಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ವಾಚ್ ನಿಮಗೆ AMOLED ಪ್ಯಾನಲ್ ಇರೋದ್ರಿಂದ ನಿಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಫೀಚರ್ ಆದರೆ ಯೂಸ್ ಮಾಡ್ಬೋದು. ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತ ಆದರೆ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅನಲಾಗ್ ಮತ್ತು ಡಿಜಿಟಲ್ ಎರಡೂ ಕೂಡ ನೀವು ಸೆಟ್ ಮಾಡ್ಕೋಬೋದು. ಅನಲಾಗ್ ಆದರೆ ನಿಮಗೆ ಈ ರೀತಿ ಕಾಣುತ್ತೆ, ಡಿಜಿಟಲ್ ಆದರೆ ನಿಮಗೆ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ನಿಮಗೆ ಸಿಸ್ಟಮ್ ಅಂತ ಇದೆ. ಸಿಸ್ಟಮಲ್ಲಿ ನೀವು ರಿಸೆಟ್, ಪವರ್ ಆಫ್ ಎಲ್ಲ ನೀವು ಆಪ್ಷನ್ಸ್ ನೀವು ಯೂಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅಬೌಟ್ ಅಂತ ಇದೆ. ಸೊ QR ಕೋಡ್ ಅಂತ ಇದೆ. QR ಇದನ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ನೀವು ಡೈರೆಕ್ಟ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ZFit 20 ಸೀರೀಸ್ ಅಂತ ಇರುತ್ತೆ. ಸೊ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ವಾಚ್ನ ಕನೆಕ್ಟ್ ಮಾಡ್ಕೋಬೋದು. ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರು ಕೂಡ ಇದೇ ಅಪ್ಲಿಕೇಶನ್ ನಿಮ್ಮ ಪ್ಲೇಸ್ಟೋರಲ್ಲಿ ಓಪನ್ ಆಗುತ್ತೆ. ಸೊ ಹಂಗಂದ್ರೆ ಕೇಳ್ಬೋದು ಮೆನು ಎಲ್ಲಿದೆ ಅಂತ. ಇಲ್ಲಿ ಕ್ರೋನ್ ಅಂತ ಏನು ಹೇಳಿದೆ. ಸೊ ಇದು ಬಟನ್ ರೀತಿ ಕೂಡ ಕೆಲಸ ಮಾಡುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಮೆನು ಆದರೆ ನೋಡ್ಬೋದು. ಸೊ ಇದು ಅನಿಕೂಮ್ ಸ್ಟೈಲ್. ಸೊ ಮೆನು ಸ್ಟೈಲ್ನ ನೀವು ಕ್ವಿಕ್ಕಾಗಿ ಚೇಂಜ್ ಮಾಡಬೇಕು ಅಂತ ಇವಾಗ ಅನಿಕೂಮ್ ಅಂತ ಇದೆ, ನಾನು ಲಿಸ್ಟ್ ಸೆಟ್ ಮಾಡ್ಕೋಬೇಕು ಅಂತಂದರೆ ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಮೆನು ಸ್ಟೈಲ್ಸಲ್ಲಿ ಅಷ್ಟೆಲ್ಲ ಪರದಾಡ ಬಂದು ಡೈರೆಕ್ಟಾಗಿ ಈ ಕ್ರೋನ್ ಇದೆಯಲ್ಲ ಇದನ್ನೇ ನೀವು ಡಬಲ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಮೆನು ಸ್ಟೈಲ್ ಕೂಡ ಇಲ್ಲೇ ಚೇಂಜ್ ಆಗಿ ನೀವು ಕಾಣ್ಬೋದು. ಸೊ ನೀವು ಮೆನುಗೆ ಹೋದ್ರಿ ಅಂತಂದರೆ ಕೆಲವೊಂದಿಷ್ಟು ಫೀಚರ್ಸ್ನಾದ್ರೆ ನೀವು ಆ್ಯಕ್ಸೆಸ್ ಮಾಡ್ಬೋದು. ಪೆಡೋಮೀಟರ್ ನಾವು ಅವಾಗಲೇ ನೋಡಿದ್ವಿ ಕ್ವಿಕ್ ಆ್ಯಕ್ಸೆಸಲ್ಲಿ. ನೆಕ್ಸ್ಟ್ ಫೋನ್ ಕಾಲ್ಸ್ ಅಂತ ಇದೆ. ಫೋನ್ ಕಾಲ್ಸಲ್ಲಿ ನಾವು ಇಲ್ಲಿ ರೀಸೆಂಟ್ ಕಾಲ್ಸ್ ಯಾವುದೇ ಬಂದಿದೆ ಅಂತ ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಅದಾದ ನಂತರ ಡಯಲ್ ಪ್ಯಾಡ್ ಇದೆ. ನೀವು ಇಲ್ಲೇ ನಂಬರ್ ಗೊತ್ತಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗೆ ನೀವು ಇಲ್ಲಿಂದನೇ ನಂಬರ್ನ ಡಯಲ್ ಮಾಡಿ ನೀವು ಕಾಲ್ ಮಾಡ್ಬೋದು. ನೆಕ್ಸ್ಟ್ ಅದ್ಮೇಲೆ ಕಾಂಟ್ಯಾಕ್ಟ್ಸ್ ಅಂತ ಇದೆ. ನಿಮ್ಗೆ ಇಷ್ಟ ಆಗಿರೋ ಕಾಂಟ್ಯಾಕ್ಟ್ಸ್ನ ನಿಮ್ಮ ಮೊಬೈಲ್ ಅಪ್ಲಿಕೇಶನಲ್ಲಿ ಏನು ZFit 20 ಸೀರೀಸ್ ಅಂತ ಅಂದೆ. ಸೊ ಅಪ್ಲಿಕೇಶನಲ್ಲೇ ನೀವು ಕಾಂಟ್ಯಾಕ್ಟ್ಸ್ನ ಆ್ಯಡ್ ಮಾಡ್ಕೊಂಡು ಸಿಂಕ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಸ್ಟೋರೇಜ್ ಕೂಡ ಇದೆ. ನಾನು ಸ್ಟೋರೇಜ್ ಬಗ್ಗೆ ಅದನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟು ಹಾರ್ಟ್ ರೇಟು, ಸ್ಲೀಪ್ ಎಲ್ಲ ನೋಡಿದ್ವಿ, BP. ನೆಕ್ಸ್ಟ್ ಇಲ್ಲಿ ಟ್ರೈನಿಂಗ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 100+ ನಿಮಗೆ ವರ್ಕೌಟ್ ಮೋಡ್ಸ್ ಆದರೆ ಸಿಗುತ್ತೆ, ಲೈಕ್ ವಾಕಿಂಗ್, ರನ್ನಿಂಗ್, ಸೈಕ್ಲಿಂಗ್ ಅಂತ. ಸೊ ಅದು ಫಾರ್ ಎಕ್ಸಾಂಪಲ್ ವಾಕಿಂಗ್ ಮೇಲೆ ನಾನು ಕ್ಲಿಕ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಕೌಂಟ್ ಡೌನ್ ಆದರೆ ತೋರಿಸುತ್ತೆ. ಸೊ 1 2 3 ಗೋ. ನೆಕ್ಸ್ಟ್ ಇಲ್ಲಿ ಸ್ಟೆಪ್ಸು, ಕಿಲೋಮೀಟರು, ಎಷ್ಟು ಕ್ಯಾಲರೀಸ್ ಬರ್ನ್ ಆಗಿದೆ, ನಮ್ಮ BPM ಬೀಟ್ಸ್ ಪರ್ ಮಿನಿಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ರೈಟಿಗೆ ಸ್ವೈಪ್ ಮಾಡಿದ್ವಿ ಅಂತಂದರೆ ಕೆಲವೊಂದಿಷ್ಟು ಡೀಟೇಲ್ಸ್ ಅದೇ ಇದೆ. ಅದಾದಮೇಲೆ ಪ್ಲೇ ಮಾಡ್ಬೋದು ಮತ್ತು ಪಾಸ್ ಮಾಡ್ಕೋಬೋದು. ಸೊ ಇದೇ ರೀತಿ ನೀವು ಕೆಲವೊಂದಿಷ್ಟು ಟ್ರೈನಿಂಗ್ಸ್ನಾದ್ರೆ ಅಂದರೆ ಸ್ಪೋರ್ಟ್ಸ್ ಮೋಡ್ಸ್ನಾದ್ರೆ ಆ್ಯಕ್ಸೆಸ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಬಂದರೆ ಪ್ರೆಸ್ ಐಕಾನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದಷ್ಟು ಅಂದರೆ ಅದರಲ್ಲಿ ಇಲ್ದಿರೋಂಥ ಕೆಲವೊಂದು ಆಪ್ಷನ್ಸ್ ನೀವು ಇಲ್ಲಾದರೆ ಕಾಣ್ಬೋದು. ಇಲ್ಲಿಂದ ನೀವು ಯಾವ ಸ್ಪೋರ್ಟ್ಸ್ ಮೋಡ್ ಬೇಕಾದರೆ ನೀವು ಇಲ್ಲಿ ಪ್ಲಸ್ ಐಕಾನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಇಲ್ಲೇ ಆ್ಯಕ್ಸೆಸ್ ಆದರೆ ಮಾಡ್ಕೋಬೋದು. ನೆಕ್ಸ್ಟ್ ಈ ಸ್ಪೋರ್ಟ್ಸ್ ಮೋಡ್ಸ್ ಅಂತ ಏನಂದರೆ ಅಥವಾ ಟ್ರೈನಿಂಗ್ ಮೋಡ್ ಅಂತ ಏನಂದರೆ, ಸೊ ಅದನ್ನ ಯೂಸ್ ಮಾಡಿಕೊಂಡ್ರೆ ನೀವು ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ರೆ ಅಂದರೆ ಅದರ ರೆಕಾರ್ಡ್ಸ್ಗಳನ್ನ ಕೂಡ ನೀವು ಅಂದರೆ ಇಲ್ಲಿ ಡೀಟೇಲಾಗಿ ಕಾಣ್ಬೋದು. ನೆಕ್ಸ್ಟು ಮೆಡಿಟೇಟಿವ್ ಬ್ರೀತಿಂಗ್ ಅಂತ ಇದೆ. ಇದು ಕೂಡ ನೀವು ಅಂದರೆ ಬ್ರೀತ್ ಆದರೆ ಮಾನಿಟರ್ ಮಾಡುತ್ತೆ. ನೆಕ್ಸ್ಟು ಶಟರ್ ಅಂತ ಆಪ್ಷನ್ ಇದೆ. ಸೊ ಇದನ್ನು ನೀವು ಆನ್ ಮಾಡಿದ್ರೆ ನಿಮ್ಮ ಮೊಬೈಲ್ ಕ್ಯಾಮ್ರಾ ಎಲ್ಲಾದರೂ ಒಂದು ದೂರದಲ್ಲಿ ಇಟ್ಕೊಂಡು ಗ್ರೂಪ್ ಫೋಟೋ ತೆಗಿಬೇಕು ಅಂತ ಅಂದರೆ ನಿಮ್ಮ ಈ ವಾಚ್ನ ನೀವು ಶಟರ್ ಬಟನ್ ರೀತಿ ಕೂಡ ಆ್ಯಕ್ಸೆಸ್ ಮಾಡ್ಬೋದು. ಪ್ಲೇಯರ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಆದರೆ ಸಿಗುತ್ತೆ. ಸೊ ಮೊಬೈಲಲ್ಲಿ ಏನಾದರೂ ನೀವು ಸಾಂಗ್ನ ಪ್ಲೇ ಮಾಡ್ತಿದ್ದೀರಾ ಅಂತಂದರೆ ಪ್ಲೇ ಪಾಸ್ ಮಾಡೋದು ಅಥವಾ ವಾಲ್ಯೂಮ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಟ್ರ್ಯಾಕ್ ಅಥವಾ ಪ್ರೀವಿಯಸ್ ಟ್ರ್ಯಾಕಿಗೆ ಹೋಗೋದು ನೀವು ಇಲ್ಲೇ ಆದರೆ ಆ್ಯಕ್ಸೆಸ್ ಮಾಡ್ಬೋದು. ಇಲ್ಲಿ 3 ಬಟನ್ಸ್ ಇದೆ, 3 ಡಾಟ್ಸ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೋಕಲ್ ಮ್ಯೂಸಿಕ್ ಅಂತ ಇದೆ ಮತ್ತು ಫೋನ್ ಮ್ಯೂಸಿಕ್ ಅಂತ ಇದೆ. ಸೊ ನಾನು ಏನಾದರೂ ಲೋಕಲ್ ಮ್ಯೂಸಿಕ್ ಸೆಟ್ ಮಾಡಿದೆ ಅಂತಂದರೆ ನಿಮಗೆ ಈ ವಾಚಿಗೆ ಏನಾದರೂ ನೀವು ಸಾಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂದರೆ ಇದರಲ್ಲಿ ಸ್ಟೋರೇಜ್ ಇದೆ ಅಂತ ಹೇಳಿದೆ. ಅದರಲ್ಲಿ ಏನಾದರೂ ನೀವು ಅದರಲ್ಲಿ ಏನಾದರೂ ನೀವು ಸಾಂಗ್ಸ್ನ ತುಂಬಿಸ್ಕೊಂಡಿದ್ರೆ ಈ ಸ್ಟೋರೇಜಿಗೆ ನೀವು ಇದ್ರ ಮುಖಾಂತರನೇ ನೀವು ಇದನ್ನು ಮ್ಯೂಸಿಕ್ನಾದರೆ ಕೇಳ್ಬೋದು. ಸೊ ಇದರಲ್ಲಿ ಏನಾದರೂ ಸಾಂಗ್ಸ್ ತುಂಬಿಸ್ಕೊಂಡಿದ್ದೀರಾ ಅಂತ ಅಂದರೆ ನೀವು ಜಿಮ್ಮಿಗೆ ಹೋಗಬೇಕಾದ್ರೆ ಯಾವುದೇ ರೀತಿ ಫೋನ್ ತೊಗೊಂಡೋಗೋ ಅವಶ್ಯಕತೆ ಇಲ್ಲ. ಈ ಕಿವಿಗೆ ಬಡ್ಸ್ನ ಕನೆಕ್ಟ್ ಮಾಡ್ಕೊಂಡು ನೀವು ಬೇಕಾದರೆ ಸಾಂಗ್ಸ್ನ ಇಲ್ಲಿಂದನೇ ಪ್ಲೇ ಪಾಸ್ ಆದರೆ ಮಾಡ್ಕೋಬೋದು. ನಿಮಗೆ ಅಲಾರಾಮ್ ಇದೆ, ಅಲಾರಾಮ್ ಕೂಡ ನೀವು ಆದರೆ ಸೆಟ್ ಮಾಡ್ಕೋಬೋದು. ನೆಕ್ಸ್ಟು ಸ್ಟಾಪ್ ವಾಚ್ ಅಂತ ಇದೆ. ಸೊ ಇದೆಲ್ಲ ಫೀಚರ್ಸ್ ಮಾಮೂಲಿಯಾಗಿ ಗೊತ್ತಿರೋದೆ. ನೆಕ್ಸ್ಟು ಈ ಫೀಚರ್ ಏನಿದೆ ಇದು ಲೇಡೀಸ್ಗಾದರೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಕ್ಯಾಲ್ಕುಲೇಟರ್ ಅಂತ ಇದೆ. ಕ್ಯಾಲ್ಕುಲೇಟರ್ ಕೂಡ ನೀವು ಆ್ಯಕ್ಸೆಸ್ ಮಾಡ್ಬೋದು. ನೆಕ್ಸ್ಟ್ ಫ್ಲ್ಯಾಶ್ ಲೈಟು ಸೊ ಅಲ್ಲೇ ತೋರುತ್ತೆ. ನೆಕ್ಸ್ಟು ಆ್ಯಪ್ QR ಅಂತ ಇದೆ. ನೆಕ್ಸ್ಟು ಸೆಟ್ಟಿಂಗ್ಸ್ ಅಂತ ಇದೆ.
ನೀವು ಇದಿಷ್ಟನ್ನು ಕೂಡ ಆದರೆ ಆಕ್ಸೆಸ್ ಮಾಡ್ಕೋಬೋದು. ವಾಚ್ ಆದರೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಆದರೆ ಬರುತ್ತೆ. ನಿಮ್ಗೆ ಇಟ್ಕೊಂಡಿದ ತಕ್ಷಣ ಯಾವುದೋ ಲೋ ಬಜೆಟ್ ವಾಚ್ ಇಟ್ಕೊಂಡಿದ್ದೀನಿ ಅಂತ ಆದರೆ ಅನಿಸಲ್ಲ. ಯಾವುದೊಂದು ಪ್ರೀಮಿಯಂ ವಾಚ್ ಇಟ್ಕೊಂಡಿದ್ದೀನಿ ಅನ್ನೋ ಫೀಲ್ ಆದರೆ ನಿಮಗೆ ಸಿಗುತ್ತೆ. ಫ್ರಂಟ್ ಮತ್ತು ಬ್ಯಾಕ್ ನಿಮಗೆ ಗ್ಲಾಸ್ ಆದರೆ ನೋಡೋಕ್ಕೆ ಸಿಗುತ್ತೆ. ಸುತ್ತಲೂ ಫ್ರೇಮ್ ಬಂದ್ಬಿಟ್ಟು ನಿಮಗೆ ಅಲ್ಯೂಮಿನಿಯಂ ಅಂದರೆ ಮೆಟಾಲಿಕ್ ಫ್ರೇಮ್ ಆದರೆ ನೀವು ಕಾಣ್ಬೋದು. ಸೊ ಪ್ರೀಮಿಯಂ ಫೀಲ್ ಆದರೆ ನಿಮಗೆ ಕೊಡುತ್ತೆ. ನೆಕ್ಸ್ಟ್ ಸ್ಟ್ರಾಪ್ಸ್ ಕೂಡ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಆದರೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮಗೆ ಸ್ಟ್ರಾಪ್ಸ್ ಸಿಲಿಕಾನ್ ಸ್ಟ್ರಾಪ್ಸ್ ಇಷ್ಟ ಆಗಿಲ್ಲ ಅಂತಂದರೆ ಮೆಟಾಲಿಕ್ ಸ್ಟ್ರಾಪ್ಸ್ನ ನೀವು ಆರ್ಡರ್ ಮಾಡ್ಕೊಂಡು ಇದಕ್ಕೆ ಬೇಕಾದ್ರೆ ಅಟ್ಯಾಚ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇದು ರಿಮೂವಬಲ್ ಸ್ಟ್ರಾಪ್ಸ್ ಜೊತೆ ಆದರೆ ಬರುತ್ತೆ. ಅಲ್ಲಿ ನಿಮಗೆ 1.8 ಇಂಚ್ AMOLED ಪ್ಯಾನಲ್ ಆದರೆ ನೋಡೋಕ್ಕೆ ಸಿಗುತ್ತೆ. ಬ್ಯಾಕಲ್ಲಿ ನಿಮಗೆ ಸೆನ್ಸರ್ಸ್ಗಳಾದರೆ ಇದೆ. ಡೈಲ್ನ ರೈಟ್ ಸೈಡ್ ನೋಡೋದಾದರೆ ನಮಗೆ ಕ್ರೋನ್ ಅಂತ ಸಿಗುತ್ತೆ, ವರ್ಕಿಂಗ್ ಕ್ರೋನು, ಮತ್ತು ಬಟನ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಮೈಕ್ರೋಫೋನ್ ಇದೆ, ಅದಾದ್ಮೇಲೆ ಒಂದು ಫಿಸಿಕಲ್ ಬಟನ್ ಇದೆ. ನೆಕ್ಸ್ಟ್ ಲೆಫ್ಟ್ ಸೈಡ್ ನಿಮಗೆ ಸ್ಪೀಕರ್ ಆದರೆ ಇದೆ. ಸೊ ಮೈಕ್ ಏನಕ್ಕಪ್ಪ ಅಂತಂದರೆ ನಿಮಗೆ ಇದರಲ್ಲಿ ಕಾಲಿಂಗ್ ಫೀಚರ್ ಇರೋದ್ರಿಂದ ನೀವು ಇಲ್ಲೇ ಕಾಲ್ ರಿಸೀವ್ ಮಾಡಬೇಕಾದ್ರೆ ಮಾತಾಡ್ಕೋಬೋದು. ಫ್ರಂಟಲ್ಲಿ ನಿಮಗೆ 1.8 ಇಂಚ್ ಡಿಸ್ಪ್ಲೇ ಆದರೆ ಸಿಗುತ್ತೆ. AMOLED ಡಿಸ್ಪ್ಲೇ ಇದು. AMOLED ಡಿಸ್ಪ್ಲೇ ಇರೋದ್ರಿಂದ ನೀವು ಆಲ್ವೇಸ್ ಆನ್ ಡಿಸ್ಪ್ಲೇನ ಕೂಡ ಯೂಸ್ ಮಾಡ್ಕೋಬೋದು. ಅದನ್ನ ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ನಿಮಗೆ ಇದರಲ್ಲಿ ಪಿಕ್ಸಲ್ಸ್ ಬಂದ್ಬಿಟ್ಟು 368 × 448 ಪಿಕ್ಸಲ್ಸ್ ಆದರೆ ಇದೆ. ಪಿಕ್ಸಲ್ಸ್ ಆದರೆ ನಿಮಗೆ ಎಲ್ಲೂ ಕೂಡ ನಿಮಗೆ ನೋಡೋಕ್ಕೆ ಸಿಗಲ್ಲ. ನೆಕ್ಸ್ಟ್ 600 ನಿಟ್ಸ್ ಬ್ರೈಟ್ನೆಸ್ ಜೊತೆ ಆದರೆ ಈ ವಾಚ್ ಬರುತ್ತೆ. ನಿಮಗೆ ಡೇ ಲೈಟಲ್ಲಿ ಕೂಡ ಮತ್ತು ಲೋ ಲೈಟಲ್ಲೂ ಕೂಡ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆದರೆ ಕಾಣ್ಬೋದು. ಯಾವುದೇ ರೀತಿಯಾಗಿ ಔಟ್ಡೋರ್ ಕಂಡೀಷನಲ್ಲಿ ಕೂಡ ಡಿಸ್ಪ್ಲೇ ಕಾಣಲ್ಲ ಅಥವಾ ಆ ರೀತಿ ಪ್ರಾಬ್ಲಮ್ಸ್ ಆದರೆ ನೀವು ಈ ವಾಚಲ್ಲಿ ಫೇಸ್ ಮಾಡಲ್ಲ. ಇಷ್ಟು ನಿಮಗೆ ಈ ವಾಚು IP67 ವಾಟರ್ ರೆಸಿಸ್ಟೆಂಟ್ ಜೊತೆ ಆದರೆ ಬರುತ್ತೆ. ನೀವು ತಗೊಂಡೋಗಿ ನೀರಲ್ಲಿ ಆದದ್ದು ಅಥವಾ ವಾಚ್ನ ಕಟ್ಕೊಂಡು ಸ್ನಾನ ಕೂಡ ಮಾಡಿದ್ರು ನಿಮಗೆ ಈ ವಾಚ್ ಆದರೆ ಹಾಳಾಗಲ್ಲ. ನಾನು ಯೂಸ್ ಮಾಡ್ದಂಗೆ ಇದರಲ್ಲಿ ಕನೆಕ್ಟಿವಿಟಿ ಇಶ್ಯೂ ಅಂತ ಆದರೆ ನಾನು ಏನು ಫೇಸ್ ಮಾಡಲಿಲ್ಲ. ಬ್ಲೂಟೂತ್ 5.1 ಇರೋದ್ರಿಂದ ಹತ್ತಿರ ನೀವು 10 ಮೀಟರ್ ಡಿಸ್ಟೆನ್ಸಲ್ಲಿ ಕೂಡ ನಿಮ್ಮ ಮೊಬೈಲ್ ಇಟ್ಟು ಅಥವಾ ನೀವು 10 ಮೀಟರ್ ಡಿಸ್ಟೆನ್ಸ್ ನಿಮ್ಮ ಮೊಬೈಲ್ಗಿಂತ ದೂರ ಇದ್ದೀರಾ ಅಂತಂದರೆ ಕನೆಕ್ಟಿವಿಟಿ ಇಶ್ಯೂ ಆದರೆ ಏನೂ ಆಗೋದಿಲ್ಲ ಬ್ಲೂಟೂತ್ 5.1 ಇರೋದ್ರಿಂದ. ವಾಚಲ್ಲಿ ನಿಮಗೆ 250 mAh ಕೆಪಾಸಿಟಿ ಬ್ಯಾಟ್ರಿ ಆದರೆ ಕೊಟ್ಟಿದ್ದಾರೆ. ಅದು ಚಾರ್ಜ್ ಮಾಡೋದಕ್ಕೆ 4 ಪಿನ್ ಕೇಬಲ್ ಆದರೆ 4 ಪಿನ್ ಚಾರ್ಜಿಂಗ್ ಡಾಕ್ ಆದರೆ ಇದೆ. ಅದನ್ನು ಯೂಸ್ ಮಾಡ್ಕೊಂಡು ಹತ್ತಿರ 1.5 to 2 hours ಆದರೆ ಚಾರ್ಜ್ ಮಾಡ್ಬೋದು. ಬಾಕ್ಸ್ ಆದರೆ ಮೆನ್ಷನ್ ಮಾಡಿದರೆ 5 volts 2 amps ಅಲ್ಲಿ ಅಂದರೆ 10 wattage ಪವರ್ ಸಪ್ಲೈ ಆದರೆ ನೀವು ಕೊಟ್ಟು ಚಾರ್ಜ್ ಮಾಡಬೇಕಾಗುತ್ತೆ. ಮುಂದೆ ಹೇಳ್ತಿರೋ ಪ್ರಕಾರ 30 days ಸ್ಟ್ಯಾಂಡ್ ಬೈ ಟೈಮ್ ಆದರೆ ಇದೆ. ಅಂದರೆ ನೀವು ಕಾಲಿಂಗ್ ಫೀಚರ್ಸ್ ಇದ್ದಂಗೆ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲದಂಗೆ ಅದರ 30 days ಆದರೆ ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ ಯೂಸ್ ಮಾಡ್ಬೋದು ಅಂತ. ನಾನು ಆಲ್ವೇಸ್ ಆನ್ ಡಿಸ್ಪ್ಲೇ ಆದರೆ ಯೂಸ್ ಮಾಡಲಿಲ್ಲ, ಬಟ್ ಫೋನ್ ಕಾಲ್ಸ್ ಆದರೆ ಆನ್ ಮಾಡ್ಕೊಂಡಾದರೆ ಯೂಸ್ ಮಾಡಿದ್ದೀನಿ. ನನಗೆ ಹತ್ತಿರ 9 to 10 days ಆದರೆ ಬ್ಯಾಟ್ರಿ ಬ್ಯಾಕಪ್ ಆದರೆ ಬಂದಿದೆ. ನಾನು ಈ ವಾಚ್ ತೊಗೊಂಡು ಹತ್ತಿರ 20 days ಆಗ್ತಾರೆ. ನಾನು ತಗೊಂಡಾಗ ಒಂದ್ಸತಿ ಮತ್ತು ಇನ್ನೊಂದ್ಸತಿ ಆದರೆ ಚಾರ್ಜ್ ಮಾಡಿದ್ದೀನಿ. ಬ್ಯಾಟ್ರಿ ಲೈಫ್ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡ್ ನಿಮಗೆ ಸೆನ್ಸರ್ಸ್ಗಳಾದ್ರೆ ನೋಡೋಕ್ಕೆ ಸಿಗುತ್ತೆ. ಮೇಲ್ಗಡೆ ZEBRONICS ಅಂತ ಆದರೆ ಬರೆದಿದೆ. ಐಕಾನಿಕ್ AMOLED ಸ್ಮಾರ್ಟ್ ವಾಚ್ ಕಂಪ್ಲೀಟ್ ಹೆಸರನ್ನಾದರೆ ಇದ್ರ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಕೆಳಗಡೆ ನಿಮಗೆ 4 ಪಿನ್ಸ್ ಆದರೆ ಇದೆ ಚಾರ್ಜ್ ಮಾಡೋಕ್ಕೆ. ಸೊ ಏನು ಕೇಬಲ್ ಪ್ರೊವೈಡ್ ಮಾಡಿದ್ದಾರೆ ಬಾಕ್ಸಲ್ಲಿ, ಸೊ ಅದನ್ನ ನೀವು ಯೂಸ್ ಮಾಡ್ಕೊಂಡು ಚಾರ್ಜ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ಇದು ಕನೆಕ್ಟ್ ಮಾಡಿ ಚಾರ್ಜಿಂಗ್ ಡಾಕ್ಟರ್ ಕನೆಕ್ಟ್ ಮಾಡಿ ನೀವು ಸಿಸ್ಟಮ್ಸ್ಗೆ ನಾನು ಅವಾಗ ಏನು ಹೇಳಿದೆ ಲೋಕಲ್ ಮ್ಯೂಸಿಕ್ ಕೇಳ್ಬೋದು ಅಂತ ಇದರಲ್ಲಿ. ಸೊ ಕೆಲವೊಂದಿಷ್ಟು ಸಾಂಗ್ಸ್ಗಳನ್ನ ಆದರೆ ನೀವು ಹಾಕೋಬೋದು. ಸೊ ಸಿಸ್ಟಮ್ಗೆ ಏನು ಮಾಮೂಲಿ ಮೊಬೈಲ್ನ ಕನೆಕ್ಟ್ ಮಾಡಿಬಿಟ್ಟು USB ಮುಖಾಂತರ ಲ್ಯಾಪ್ಟಾಪ್ಗೆ ಅಥವಾ PCಸ್ಗೆ ಕನೆಕ್ಟ್ ಮಾಡ್ಕೊಂಡು ಫೈಲ್ಸ್ನ ಆಕ್ಸೆಸ್ ಮಾಡ್ತೀರಾ. ಸೊ ಅದೇ ರೀತಿ ನೀವು ಚಾರ್ಜಿಂಗ್ ಏನು ಕೊಟ್ಟು ಚಾರ್ಜರ್ ಡಾಕ್ ಏನು ಕೊಟ್ಟಿದ್ದಾರೆ ಚಾರ್ಜಿಂಗ್ ಡಾಕು, ಸೊ ಅದನ್ನ ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಸಿಸ್ಟಮ್ಗೆ ಟೈಪ್ ಎ ಮುಖಾಂತರ ಕನೆಕ್ಟ್ ಮಾಡ್ಕೊಂಡು ನೀವು ಸಾಂಗ್ಸ್ಗಳನ್ನ ಅಂದರೆ ಇದಕ್ಕೆ ಸ್ಟೋರ್ ಮಾಡ್ಕೊಂಡು ಮ್ಯೂಸಿಕ್ ಕೂಡ ಆದರೆ ಕೇಳ್ಬೋದು. ನೆಕ್ಸ್ಟು ವಾಚ್ನ ಮೊಬೈಲ್ಗೆ ಯಾವ ರೀತಿ ಕನೆಕ್ಟ್ ಮಾಡೋದು. ಪ್ಲೇಸ್ಟೋರಲ್ಲಿ ನಿಮಗೆ ZFit 20 ಸೀರೀಸ್ ಅಂತ ಆದರೆ ಒಂದು ಅಪ್ಲಿಕೇಶನ್ ಇದೆ. ಹತ್ತಿರ ಒಂದು 8.4 MB ನಾನು ಡೌನ್ಲೋಡ್ ಮಾಡಬೇಕಾದ್ರೆ ಆ ರೇಂಜಲ್ಲಿ ಇರ್ತದೆ ಇದು. ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ QR ಕೋಡ್ ಇದೆಯಲ್ಲ ನಾನು ಏನು ತೋರಿಸಿದೆ ವಾಚಲ್ಲಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಈ 20 ದಿನದಲ್ಲಿ ನಾನು ಕಂಪ್ಲೀಟ್ ಸ್ಯಾಟಿಸ್ಫೈ ಆದರೆ ಆಗಿದ್ದೀನಿ ಈ ವಾಚಿಂದ. ನೀವೇನಾದರೂ ಒಂದು ಒಳ್ಳೆ ವಾಚ್ಗೋಸ್ಕರ ಸರ್ಚ್ ಮಾಡ್ತಿದ್ದೀರಾ ಅಂಡರ್ ಬಜೆಟ್ ಅಂತ ಅಂದರೆ ನೀವು ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ನನ್ನ ಪ್ರಕಾರ ಅವೈಲೇಬಲ್ ಇಲ್ಲ ಅಂತ ಅನ್ಕೊತೀನಿ. ಅಮೆಝಾನಲ್ಲಿ ಅಂತಂದರೆ ZEBRONICS ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಕೂಡ ನೀವು ವಾಚ್ನ ಪರ್ಚೇಸ್ ಮಾಡ್ಬೋದು. ಅದರ ನನಗೆ ಒಂದು 7 to 8 days ಆದರೆ ಬ್ಯಾಟ್ರಿ ಲೈಫ್ ಆದರೆ ಸಿಕ್ತು. ಅಕಸ್ಮಾತ್ ನಾನು ಆಲ್ವೇಸ್ ಆನ್ ಡಿಸ್ಪ್ಲೇ ಆದರೆ ಯೂಸ್ ಮಾಡಿಲ್ಲ, ಆಲ್ವೇಸ್ ಆನ್ ಡಿಸ್ಪ್ಲೇ ಯೂಸ್ ಮಾಡಿದರೆ ಅಥವಾ ನಿಮಗೆ 7 days ತನಕ 6 to 7 days ತನಕ ಆದರೆ ಬ್ಯಾಟ್ರಿ ಲೈಫ್ ಆದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದಿಷ್ಟು ಫ್ರೆಂಡ್ಸ್ ZEBRONICS ಐಕಾನಿಕ್ AMOLED ಸ್ಮಾರ್ಟ್ ವಾಚ್ನ ಬಗ್ಗೆ ನನ್ನ ಅನಿಸಿಕೆ. ಒಂದೊಳ್ಳೆ ವಾಚ್ನ ಏನಾದರೂ ಅಂಡರ್ ಬಜೆಟಲ್ಲಿ ಹುಡುಕ್ತಿದ್ದೀರಾ ಅಂತ ಅಂದರೆ ಒಳ್ಳೆ ಸ್ಪೆಸಿಫಿಕೇಷನ್ಸ್ ಮುಖಾಂತರ ಕಾಲಿಂಗ್ ಫೀಚರ್ ಇರಬೇಕು, AMOLED ಡಿಸ್ಪ್ಲೇ ಇರಬೇಕು ಅಂತ ಹುಡುಕ್ತಿದ್ದೀರಾ ಅಂತಂದರೆ ಕೆಲವೊಂದಿಷ್ಟು ಆಪ್ಷನ್ ಇದೆ. ಜೊತೆಗೆ ಇದನ್ನು ಕೂಡ ನೀವು ಒಂದು ಆಪ್ಷನ್ ಜೊತೆ ಆದರೆ ಕನ್ಸಿಡರ್ ಮಾಡ್ಬೋದು. ಸೊ ಇದು ನನ್ನ ಅನಿಸಿಕೆ. ನಿಮಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಇನ್ನಷ್ಟು ಇದೇ ರೀತಿ ಟೆಕ್ನಿಕಲ್ ರಿಲೇಟೆಡ್ ವೀಡಿಯೋಸ್ ಆದರೆ ಮುಂದೆ ಚಾನಲಾದರೆ ಬರಲಿದೆ. ಸೊ ಅದು ನೋಡಬೇಕು ಅಂತಂದರೆ ಚಾನಲ್ಗಾದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಫ್ರೆಂಡ್ಸಿಗಾದರೆ ವೀಡಿಯೋನ ಶೇರ್ ಮಾಡಿ. ಯಾರಾದರೂ ವಾಚ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಆರಾಮಾಗಿ ವಾಚ್ನ ಕನ್ಸಿಡರ್ ಮಾಡ್ಬೋದು ಬಜೆಟಲ್ಲಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ದಿಸ್ ಇಸ್ ತೇಜು ಸೈನಿಂಗ್ ಆಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.